ಇನ್ನು ವಿಜಯನಗರ ಜಿಲ್ಲೆಯಾದ್ಯಂತ ಭಾರೀ ಮಳೆ ಮುಂದುವರಿತಾ ಇದೆ. ಈ ಸಂಬಂಧ ಅವಾಂತರಗಳೇ ಸೃಷ್ಟಿಯಾಗಿದ್ದಾವೆ. ಏನೇನಾಗಿದ್ದಾವೆ ಡೀಟೇಲ್ಸ್ ಬರ್ತಾ ಇದೆ. ಎಲ್ಲಿ ನೋಡಿದ್ರೂ ಕೂಡ ನೀರು ಅನ್ನುವಂತಹ ಪರಿಸ್ಥಿತಿ. ಸ್ಮಶಾನಕ್ಕೆ ಹೋಗೋದಕ್ಕೆ ರಸ್ತೆ ಇಲ್ಲದೆ ಜನ ಪರದಾಡಿದ್ದಾರೆ. ನೋಡಿ, ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದೆ. ಎಲ್ಲಿ ನೋಡಿದ್ರೂ ನೀರೇ. ಸೊ ಈ ಹರಿಯುವ ಹಳ್ಳದಲ್ಲೇ ಹೆಣವನ್ನ ಸಾಗಿಸ್ತಾ ಇದ್ದಾರೆ ಅಲ್ಲಿನ ಗ್ರಾಮಸ್ಥರು. ಹೊಸಪೇಟೆ ತಾಲೂಕಿನ ಜಿ ನಾಗಲಾಪುರದಲ್ಲಿ ನಡೆದಿರೋ ದುರ್ಘಟನೆ ಇದು. ಜಿಲ್ಲಾಡಳಿತ ಅಧಿಕಾರಿಗಳು ಇದ್ರ ಬಗ್ಗೆ ಗೊತ್ತಿದೆ, ರಸ್ತೆ ಮಾಡಿಕೊಡಿ ಅಂತೇಳಿ ಬೇಡಿಕೆಯನ್ನು ಇಡಲಾಗಿದೆ. ಆದರೆ ಅವರು ರಸ್ತೆ ಮಾಡಿಕೊಡೋದಕ್ಕೆ ಮುಂದೆ ಆಗ್ತಾ ಇಲ್ಲ, ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಸೇತುವೆಯನ್ನ ನಿರ್ಮಿಸಿಕೊಡುವಂತೆ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿಕೊಂಡ್ರೂ ಕೂಡ ಕೇರೇ ಇಲ್ಲ. ನೋಡಿ, ದೃಶ್ಯಾವಳಿಗಳನ್ನು ನೋಡಿದ್ರೆ ಅಲ್ಲಿನ ಪರಿಸ್ಥಿತಿ ಹೆಂಗಿದೆ ಅಂತೇಳಿ ನಿಮಗೆ ಅರ್ಥ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪಾಂಡುರಂಗ ಜಂತ್ಲಿ ಫೋನ್ ಸಂಪರ್ಕದಲ್ಲಿ. ಪಾಂಡುರಂಗ, ಏನಾಗಿದೆ ವಿಜಯನಗರದಲ್ಲಿ ಮಳೆಯಿಂದಾಗಿ? ಶರತ್, ಕಳೆದ 3-4 ದಿನಗಳಿಂದ ವಿಜಯನಗರ ಜಿಲ್ಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗಿತ್ತು. ಆದ್ರೆ ಆ ಒಂದು ಹಿನ್ನೆಲೆಯಲ್ಲಿ ನಿನ್ನೆ ಕೂಡ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನಲ್ಲಿ ಕೂಡ ಮಳೆಯಾಗಿತ್ತು. ಆದ್ರೆ ಜಿ ನಾಗಲಾಪುರ ಅಂತಕ್ಕಂತ ಒಂದು ಗ್ರಾಮದಲ್ಲಿ ಹೆಣ ಹೂಳೋದಕ್ಕೂ ಕೂಡ ಅವ್ರಿಗೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿಲ್ಲ. ದಾರಿ ಕೂಡ, ರಸ್ತೆ ಇಲ್ಲ, ಆ ರೀತಿಯಾದಂತ ವ್ಯವಸ್ಥೆ ಕೂಡ ಇದೆ. ಅಂದ್ರೆ ಸರ್ಕಾರ 170 ಗ್ರಾಮಗಳಿಗೆ ಪ್ರತಿ ಗ್ರಾಮಕ್ಕೂ ಕೂಡ ನಾವು 2 ಎಕರೆ ಜಮೀನನ್ನು ಕೊಟ್ಟಿದೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ಕೊಟ್ಟಂತ ಜಮೀನುಗಳಿಗೆ ರಸ್ತೆ ಕೊಡ್ಬೇಕಲ್ಲ, ಅದನ್ನ ಕೊಡದೇ ಇರೋದಕ್ಕೋಸ್ಕರ ಗ್ರಾಮಸ್ಥರು ಹರಿಯುವ ಹಳ್ಳದಲ್ಲಿ ಹೋಗಿ ಹೆಣ ಉಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೂಗನತೆ ದೂರದಲ್ಲಿ ಹೊಸಪೇಟೆಯಿಂದ ಕೇವಲ 16 ಕಿಲೋಮೀಟರ್ ದೂರ ಇದೆ ಅಷ್ಟೇ. ಆದ್ರೆ ವಿಜಯನಗರ ಜಿಲ್ಲಾಡಳಿತಕ್ಕೆ, ಜಿಲ್ಲಾಧಿಕಾರಿ ಗಮನಕ್ಕಿದ್ರು ಕೂಡ ಬಹಳಷ್ಟು ಪ್ರಮಾಣದಲ್ಲಿ ಗ್ರಾಮಸ್ಥರು ಮನವಿ ಮಾಡಿದ್ರು ಕೂಡ ಆ ಒಂದು ಗ್ರಾಮಕ್ಕೆ ರಸ್ತೆಯನ್ನ ಕಲ್ಪಿಸಿಕೊಡ್ತಕ್ಕಂತ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ನಿರ್ಲಕ್ಷ್ಯ ವಹಿಸಿರೋದ್ರಿಂದ ಹರಿಯೋ ಹಳ್ಳದಲ್ಲಿ ಹೋಗ್ತಿದ್ದಾರೆ. ಇದೆಲ್ಲೋ ನೋಡ್ತಾ ಇದ್ರೆ ಹೆಣ ಉಳೋದಕ್ಕೂ, ಅವ್ರಿಗೆ ಅಂತ್ಯ ಸಂಸ್ಕಾರ ಮಾಡೋದಕ್ಕೂ ಮತ್ತೆ ಅವ್ರಿಗೆ ಒಂದು ಮುಕ್ತಿಯನ್ನು ಕೊಡಬೇಕಾಗಿರುತ್ತೆ. ಅಂತ ಸಂದರ್ಭದಲ್ಲೂ ಕೂಡ ಅವ್ರಿಗೆ ಅವಕಾಶ ಕಲ್ಪಿಸದೇ ಇರೋದಕ್ಕೆ ಏನು ಜಿಲ್ಲಾಡಳಿತಕ್ಕೆ ದಿವ್ಯ ನಿರ್ಲಕ್ಷ್ಯ ಅಂತಾನೆ ಹೇಳ್ಬೋದು. ಶರತ್, ಥ್ಯಾಂಕ್ ಯು ಪಾಂಡುರಂಗ ಡೀಟೇಲ್ಸ್ಗಾಗಿ. ಇನ್ನು ವಿಜಯನಗರ ಜಿಲ್ಲೆಯಾದ್ಯಂತ ಭಾರೀ ಮಳೆ ಮುಂದುವರಿತಾ ಇದೆ. ಈ ಸಂಬಂಧ ಅವಾಂತರಗಳೇ ಸೃಷ್ಟಿಯಾಗಿದ್ದಾವೆ. ಏನೇನಾಗಿದ್ದಾವೆ ಡೀಟೇಲ್ಸ್ ಬರ್ತಾ ಇದೆ. ಎಲ್ಲಿ ನೋಡಿದ್ರೂ ಕೂಡ ನೀರು ಅನ್ನುವಂತಹ ಪರಿಸ್ಥಿತಿ. ಸ್ಮಶಾನಕ್ಕೆ ಹೋಗೋದಕ್ಕೆ ರಸ್ತೆ ಇಲ್ಲದೆ ಜನ ಪರದಾಡಿದ್ದಾರೆ. ನೋಡಿ, ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದೆ. ಎಲ್ಲಿ ನೋಡಿದ್ರೂ ನೀರೇ. ಸೊ ಈ ಹರಿಯುವ ಹಳ್ಳದಲ್ಲೇ ಹೆಣವನ್ನ ಸಾಗಿಸ್ತಾ ಇದ್ದಾರೆ ಅಲ್ಲಿನ ಗ್ರಾಮಸ್ಥರು. ಹೊಸಪೇಟೆ ತಾಲೂಕಿನ ಜಿ ನಾಗಲಾಪುರದಲ್ಲಿ ನಡೆದಿರೋ ದುರ್ಘಟನೆ ಇದು. ಜಿಲ್ಲಾಡಳಿತ ಅಧಿಕಾರಿಗಳು ಇದ್ರ ಬಗ್ಗೆ ಗೊತ್ತಿದೆ, ರಸ್ತೆ ಮಾಡಿಕೊಡಿ ಅಂತೇಳಿ ಬೇಡಿಕೆಯನ್ನು ಇಡಲಾಗಿದೆ. ಆದರೆ ಅವರು ರಸ್ತೆ ಮಾಡಿಕೊಡೋದಕ್ಕೆ ಮುಂದೆ ಆಗ್ತಾ ಇಲ್ಲ, ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಸೇತುವೆಯನ್ನ ನಿರ್ಮಿಸಿಕೊಡುವಂತೆ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿಕೊಂಡ್ರೂ ಕೂಡ ಕೇರೇ ಇಲ್ಲ. ನೋಡಿ, ದೃಶ್ಯಾವಳಿಗಳನ್ನು ನೋಡಿದ್ರೆ ಅಲ್ಲಿನ ಪರಿಸ್ಥಿತಿ ಹೆಂಗಿದೆ ಅಂತೇಳಿ ನಿಮಗೆ ಅರ್ಥ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪಾಂಡುರಂಗ ಜಂತ್ಲಿ ಫೋನ್ ಸಂಪರ್ಕದಲ್ಲಿ. ಪಾಂಡುರಂಗ, ಏನಾಗಿದೆ ವಿಜಯನಗರದಲ್ಲಿ ಮಳೆಯಿಂದಾಗಿ? ಶರತ್, ಕಳೆದ 3-4 ದಿನಗಳಿಂದ ವಿಜಯನಗರ ಜಿಲ್ಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗಿತ್ತು. ಆದ್ರೆ ಆ ಒಂದು ಹಿನ್ನೆಲೆಯಲ್ಲಿ ನಿನ್ನೆ ಕೂಡ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನಲ್ಲಿ ಕೂಡ ಮಳೆಯಾಗಿತ್ತು. ಆದ್ರೆ ಜಿ ನಾಗಲಾಪುರ ಅಂತಕ್ಕಂತ ಒಂದು ಗ್ರಾಮದಲ್ಲಿ ಹೆಣ ಹೂಳೋದಕ್ಕೂ ಕೂಡ ಅವ್ರಿಗೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿಲ್ಲ. ದಾರಿ ಕೂಡ, ರಸ್ತೆ ಇಲ್ಲ, ಆ ರೀತಿಯಾದಂತ ವ್ಯವಸ್ಥೆ ಕೂಡ ಇದೆ. ಅಂದ್ರೆ ಸರ್ಕಾರ 170 ಗ್ರಾಮಗಳಿಗೆ ಪ್ರತಿ ಗ್ರಾಮಕ್ಕೂ ಕೂಡ ನಾವು 2 ಎಕರೆ ಜಮೀನನ್ನು ಕೊಟ್ಟಿದೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ಕೊಟ್ಟಂತ ಜಮೀನುಗಳಿಗೆ ರಸ್ತೆ ಕೊಡ್ಬೇಕಲ್ಲ, ಅದನ್ನ ಕೊಡದೇ ಇರೋದಕ್ಕೋಸ್ಕರ ಗ್ರಾಮಸ್ಥರು ಹರಿಯುವ ಹಳ್ಳದಲ್ಲಿ ಹೋಗಿ ಹೆಣ ಉಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೂಗನತೆ ದೂರದಲ್ಲಿ ಹೊಸಪೇಟೆಯಿಂದ ಕೇವಲ 16 ಕಿಲೋಮೀಟರ್ ದೂರ ಇದೆ ಅಷ್ಟೇ. ಆದ್ರೆ ವಿಜಯನಗರ ಜಿಲ್ಲಾಡಳಿತಕ್ಕೆ, ಜಿಲ್ಲಾಧಿಕಾರಿ ಗಮನಕ್ಕಿದ್ರು ಕೂಡ ಬಹಳಷ್ಟು ಪ್ರಮಾಣದಲ್ಲಿ ಗ್ರಾಮಸ್ಥರು ಮನವಿ ಮಾಡಿದ್ರು ಕೂಡ ಆ ಒಂದು ಗ್ರಾಮಕ್ಕೆ ರಸ್ತೆಯನ್ನ ಕಲ್ಪಿಸಿಕೊಡ್ತಕ್ಕಂತ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ನಿರ್ಲಕ್ಷ್ಯ ವಹಿಸಿರೋದ್ರಿಂದ ಹರಿಯೋ ಹಳ್ಳದಲ್ಲಿ ಹೋಗ್ತಿದ್ದಾರೆ. ಇದೆಲ್ಲೋ ನೋಡ್ತಾ ಇದ್ರೆ ಹೆಣ ಉಳೋದಕ್ಕೂ, ಅವ್ರಿಗೆ ಅಂತ್ಯ ಸಂಸ್ಕಾರ ಮಾಡೋದಕ್ಕೂ ಮತ್ತೆ ಅವ್ರಿಗೆ ಒಂದು ಮುಕ್ತಿಯನ್ನು ಕೊಡಬೇಕಾಗಿರುತ್ತೆ. ಅಂತ ಸಂದರ್ಭದಲ್ಲೂ ಕೂಡ ಅವ್ರಿಗೆ ಅವಕಾಶ ಕಲ್ಪಿಸದೇ ಇರೋದಕ್ಕೆ ಏನು ಜಿಲ್ಲಾಡಳಿತಕ್ಕೆ ದಿವ್ಯ ನಿರ್ಲಕ್ಷ್ಯ ಅಂತಾನೆ ಹೇಳ್ಬೋದು. ಶರತ್, ಥ್ಯಾಂಕ್ ಯು ಪಾಂಡುರಂಗ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.